ಎಲ್ಲ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದೆ ಇರುವಂತ ಎಲ್ಲ ಮಕ್ಕಳು ಬೋಧಕರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸುತ್ತಾ ನಮ್ಗೆ ಸಾರ್ ಅವರು ಫೋನ್ ಮಾಡಿ ಈ ತರ ಒಂದು ಓರಿಯಂಟೇಶನ್ ಕಾರ್ಯಕ್ರಮ ನಡೆಯುತ್ತೆ ಒಂದ್ 2 ನಿಮಿಷ ಮಾತಾಡಿ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ನಮ್ದು ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಂತ ಇಟ್ಕೊಂಡು ಎಸ್ಪೆಷಲಿ ಎಜುಕೇಶನ್ಗೆ ನಾವು ಕೆಲಸ ಮಾಡ್ತಾ ಇದೀವಿ. ಈ ಕಾಲೇಜಲ್ಲಿ ಕೂಡ ಸಣ್ಣ ಪುಟ್ಟ ಸೇವಾ ಕಾರ್ಯಕ್ರಮಗಳನ್ನ ಕೂಡ ನಾವು ಮಾಡಿದ್ದೀವಿ. ಆಮೇಲೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಆ ಒಂದು ಮಟ್ಟದಲ್ಲಿ ಶಿಕ್ಷಣವನ್ನ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ಸರ್ವಿಸ್ ಅನ್ನ ಮಾಡ್ತಾ ಇದ್ವಿ. ಶಿಕ್ಷಣವನ್ನ ಯಾಕೆ ಬಲಪಡಿಸಬೇಕು ಅಂತಂದ್ರೆ ಅದಕ್ಕೆ ನಾನು ಈ ರೀತಿ ನಾನು ಡಿಫೈನ್ ಮಾಡಬಲ್ಲೆ. ಪ್ರತಿಯೊಬ್ಬರಿಗೂ ಕೂಡ ಈಗ ಒಂದು 24 ಅವರ್ಸ್ ಸೈಕಲ್ ಇರುತ್ತೆ. ಎಂತ ವ್ಯಕ್ತಿಗಾದ್ರೂ ಕೂಡ ಒಂದು ದಿವಸದಲ್ಲಿ 26 ಗಂಟೆಗಳೇ ಮಾತ್ರ ಇರ್ತದೆ. ಇದು ಯಾರೋ ಮಹನೀಯರು ಹೇಳಿರೋದನ್ನ ನಾನು ಮತ್ತೆ ನಿಮ್ಗೆ ಕಾಪಿ ಮಾಡಿ ಹೇಳ್ತಾ ಇದ್ದೀನಿ. ಆ 24 ಗಂಟೆಗಳಲ್ಲಿ ಏನೋ ಒಂದು 8 ಅವರ್ಸ್ ಸ್ಲೀಪ್ ಟೈಮ್ ಏನಿರುತ್ತೆ ಅದು ಪ್ರತಿಯೊಬ್ಬ ಕಾಮನ್ ಎಲ್ಲಾ ವ್ಯಕ್ತಿಗಳು ಕೂಡ ಅದೊಂಥರ ರಿಲ್ಯಾಕ್ಸ್ ಆಗುವಂತ ಒಂದು ಸಮಯ, ಅದು ಮೈನಸ್ ಮಾಡ್ಬೇಕಾಗಿರುವಂತ ಒಂದು ಸಮಯ. ಆ ಒಂದು 8 ಅವರ್ಸ್ ಅಲ್ಲಿ ನಾವೇನು ಅಚೀವ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಾರ್ದು ಅನ್ನೋದು ಇದರ ಒಂದು ಪಾಯಿಂಟ್. ಆ 8 ಅವರ್ಸ್ ಅನ್ನ ನಾವು ತೆಗೆದಾಗ ಇನ್ನು ಇರೋದು ಕೇವಲ 16 ಅವರು. ಈ 16 ಅವರಲ್ಲಿ ನಾವೇನೆಲ್ಲ ಅಚೀವ್ ಮಾಡ್ತೀವಿ, ನಾವ್ ಏನ್ ಆಗ್ಬೇಕು ಮುಂದೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಕೊಂಡ್ರೆ ನಾವ್ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಡಿಫೈನ್ ಆಗ್ಬೇಕು, ಯಾವ ರೀತಿ ಮುಂದೆ ರೀಚ್ ಆಗ್ಬೇಕು, ಗೋಲ್ಸ್ ಅಚೀವ್ ಮಾಡ್ಬೇಕು ಅಂತ ನಾವೇನಾದ್ರೂ ಆ ಒಂದು ಕನಸನ್ನ ಕಟ್ಕೊಂಡ್ರೆ ಅದನ್ನ ರೀಚ್ ಮಾಡ್ಲಿಕ್ಕೆ ನಮ್ಗೆ ಉಳಿದಿರುವಂತ 16 ಅವರನ್ನ ನಾವು ಸದ್ಬಳಕೆ ಮಾಡ್ಕೋಬೇಕು. ಆವಾಗ ನಾವೇನಾಗುತ್ತೆ ಅಂದ್ರೆ ನಾವು ಅಂದ್ಕೊಂಡಿರೋ ಡ್ರೀಮ್ಗೆ ನಾವು ರೀಚ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವೆಲ್ಲ ಕೂಡ ರೀಚ್ ಆಗ್ಬೇಕಂತಂದ್ರೆ ಕಾಮನ್ ಆಗಿ ಕೂತ್ಕೊಂಡಿರೋ ಜಾಗದಲ್ಲಿ ಏನು ಏನ್ ಹೇಳ್ತಾರೆ ಅಂತಂದ್ರೆ ವಿತೌಟ್ ಎಜುಕೇಶನ್ ಇವೆಲ್ಲ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಎಜುಕೇಶನ್ ತುಂಬಾ ಮೇನ್ ರೋಲ್, ಒಬ್ಬ ವ್ಯಕ್ತಿಯ ಒಂದು ಜೀವನದಲ್ಲಿ ಮೇನ್ ರೋಲ್ ಏನಪ್ಪಾ ಅಂತಂದ್ರೆ ಎಜುಕೇಶನ್. ಈಗ ನಾನು ಹಲವಾರು ಸಭೆಗಳಲ್ಲಿ ಹೇಳ್ತಾ ಇರ್ತೀನಿ, ನಾವು 198 ದೇಶಗಳಲ್ಲಿ ಕೂಡ ಎಲ್ಲ ದೇಶಗಳು ಯಾವ ದೇಶಗಳು ಅಭಿವೃದ್ಧಿ ಆಗಿದ್ದಾವೆ ಎಲ್ಲ ದೇಶಗಳನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂಡಾಗ, ಅಭಿವೃದ್ಧಿ ಆಗಿರುವಂತಹ ದೇಶಗಳನ್ನು ನಾವು ತಗೊಂಡಾಗ ಅಲ್ಲೆಲ್ಲ ಕೂಡ ಆ ದೇಶದ ಏನು ಎಜುಕೇಶನ್ ಸಿಸ್ಟಮ್ ತುಂಬಾ ಡೆವಲಪ್ ಆಗಿರುತ್ತೆ. ಒಂದು 100% ಎಜುಕೇಶನ್ ರೀಚ್ ಆಗಿರುತ್ತೆ. ಯಾವ ದೇಶದಲ್ಲಿ ಎಜುಕೇಶನ್ 100% ಅಚೀವ್ಮೆಂಟ್ ಇರುತ್ತೋ ಆ ದೇಶ ಎಲ್ಲ ರಂಗಗಳಲ್ಲೂ ಕೂಡ 100% ಅಚೀವ್ ಆಗುತ್ತೆ. ಸೊ ಹಾಗಾಗಿ ಈಗ ನಮ್ಮ ದೇಶಕ್ಕೆ ನಾವು ಬಂದಾಗ ಇನ್ನೂ ಈಗ ನಾವೊಂದು ಕೆಲವೊಂದು ದೇಶಗಳಿಗೆ ನಾವು ಕಂಪ್ಯಾರಿಸನ್ ಅನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಈಗ ಏನಪ್ಪಾ ಅಂತಂದ್ರೆ ಒಂದು ಶರ್ಟ್ ತಗೋಬೇಕಾದ್ರೂ ಕೂಡ ನಾವು ಬೇರೆ ಕ್ವಾಲಿಟಿ ಶರ್ಟ್ ಹೆಂಗಿದೆ, ನಾನು ಹಾಕೊಳ್ಳೋ ಶರ್ಟ್ ಹೆಂಗಿದೆ, ನಾನು ಹಾಕೊಳ್ಳೋ ಡ್ರೆಸ್ ಹೆಂಗಿದೆ ಅಂತ ಒಂದು ಕಂಪ್ಯಾರಿಸನ್ ಬೇಕು ಮನುಷ್ಯನಿಗೆ. ಈಗ ಬೇರೆಯವ್ರ ಲೈಫ್ ಸ್ಟೈಲ್ ಹೆಂಗಿದೆ, ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಬೇರೆಯವ್ರ ಮನೆ ಯಾವ ರೀತಿ ಇದೆ, ನಮ್ಮ ಮನೆ ಯಾವ ರೀತಿ ಇದೆ, ಇದನ್ನ ನಾವು ಒಂದು ಮಿರರ್ ತರ ನಾವು ನೋಡ್ಕೊಳ್ಬೇಕಂತಂದ್ರೆ ನಮ್ಗೊಂದು ಕಂಪ್ಯಾರಿಸನ್ ಬೇಕು. ಈಗ ನಮ್ಮ ದೇಶ ಕೂಡ ನಾವೇನು ಇನ್ನೂ ಇವಾಗ ಏನು ಡೆವಲಪ್ ಆಗಿದ್ದೀವಿ, ಇನ್ನೂ ಹಲವಾರು ರೀತಿಯಲ್ಲಿ ಡೆವಲಪ್ ಆಗ್ಬೇಕಂತಂದ್ರೆ ಬೇರೆ ಒಂದು ದೇಶಗಳನ್ನ ನಾವು ಕಂಪ್ಯಾರಿಸನ್ ತಗೋಬೇಕಾಗುತ್ತೆ. ಈಗ ಆ ದೇಶದ, ನಮ್ಮ ದೇಶ ಆಗಿರ್ಲಿ ಬೇರೆ ದೇಶ, ಯಾವ ದೇಶದ ಡೆವಲಪ್ಮೆಂಟ್ ಕೂಡ ಆ ದೇಶದ ಒಂದು ಯೂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಕಂಪ್ಯಾರಿಸನ್ಗೆ ನಾವು ಚೈನಾ ತಗೊಂಡಾಗ ಅಥವಾ ಬೇರೆ ದೇಶಗಳು ತಗೊಂಡಾಗ ಆ ದೇಶಗಳ ಒಂದು ಯೂತ್ ಇನ್ವಾಲ್ವ್ಮೆಂಟ್, ಆ ದೇಶವನ್ನು ಅಭಿವೃದ್ಧಿ ಪಡಿಸೋದಲ್ಲಿ ಪ್ರತಿಯೊಂದು ಸೆಕ್ಟರ್ ಅಲ್ಲಿ ಆ ಯೂತ್ ಇನ್ವಾಲ್ವ್ಮೆಂಟ್ ಸಿಗ್ತಾ ಇರುವಂತ ಒಂದು ಪ್ರಾಶಸ್ತ್ಯ, ಏನು ಉತ್ತೇಜನ ಇದೇನಿದೆ ಅಂತಂದ್ರೆ ಆ ದೇಶಕ್ಕೆ ಒಂದು ಪೂರಕ, ಅದು ಆ ಡೆವಲಪ್ಮೆಂಟ್ಗೆ ಅದು ಪೂರಕ. ಹಾಗಾಗಿ ನಮ್ಮ ದೇಶದಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಈಗ ಏನು ಡಿಗ್ರಿಗೆ ಫಸ್ಟ್ ಇಯರ್ ಡಿಗ್ರಿಗೆ ನೀವೆಲ್ಲ ಕೂಡ ಸೇರಿದಿರಿ, ಈ ಒಂದು ಸ್ಟೆಪ್ ನೀವು ಈಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ 16 ವರ್ಷ ತುಂಬಿ 17 ವರ್ಷಕ್ಕೋ 18 ವರ್ಷಕ್ಕೋ ಬಂದಾಗ ಅಥವಾ ಫಸ್ಟ್ ಇಯರ್ ಡಿಗ್ರಿ 19 ಇಯರ್ಸ್ ಬಂದಾಗ ನಾನು 19 ಇಯರ್ಸ್ ಬಂದಿದ್ದೀನಿ, ನಮ್ಗೆ ಎಂಜಾಯ್ ಮಾಡುವಂತ ಲೈಫ್ ಇದು, ತುಂಬಾ ರೀಲ್ಸ್ ಮಾಡುವಂತ ಏಜು, ಟ್ರಿಪ್ ಹೋಗುವಂತ ಏಜು, ಮತ್ತೆ ಬೈಕ್ ಸ್ಟಂಟ್ ಮಾಡುವಂತ ಏಜು, ರೇಸ್ ಮಾಡುವಂತ ಏಜು, ಈಗ ನಾನು ಮಿಸ್ ಆದ್ರೆ ಮತ್ತೆ ಏನ್ ಸಿಗಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದು ಖಂಡಿತ ತಪ್ಪು. ಈಗ ಏನಿದೆ ಅಂತಂದ್ರೆ ಈ ಒಂದು 16 ಇಯರ್ಸ್ ಅಥವಾ 17 ಇಯರ್ಸ್ ಇಂದ ಅಪ್ ಟು 25-26 ಇಯರ್ಸ್ ವರೆಗೂ ಇದನ್ನೆಲ್ಲ ನೀವು ಕಾನ್ಸಂಟ್ರೇಷನ್ ಕಡಿಮೆ ಮಾಡಿ ಎಜುಕೇಶನ್ಗೆ ನೀವು ಅಥವಾ ನಿಮ್ಮ ಫ್ಯೂಚರ್ ಗೋಲ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ ಆ ಗೋಲ್ ರೀಚ್ ಆಗ್ಬೇಕಂತಂದ್ರೆ ಈ ಗೋಲ್ ಅಲ್ಲಿ ಸಕ್ಸಸ್ ಆಗ್ಬೇಕಾಗುತ್ತೆ. ಅಷ್ಟು ವರ್ಷಗಳನ್ನ ನಿಮ್ಮ ಒಂದು ಪ್ರೈಮ್ ಟೈಮ್ ಅಂತ ನಾವು ಕರಿತೀವಿ, ಆ ಪ್ರೈಮ್ ಇಯರ್ಸ್ ಅಂತ ಹೇಳ್ಬಿಟ್ಟು, ಈ ಪ್ರೀಶಿಯಸ್ ಇಯರ್ಸ್, ಆ ಪ್ರೀಶಿಯಸ್ ಇಯರ್ಸ್ ಅನ್ನ ನೀವು ಇಲ್ಲಿ ನೀವು
ಫುಲ್ ಪ್ಲೆಡ್ಜ್ ಆಗಿ 100% ಫುಲ್ ಪ್ಲೆಡ್ಜ್ ಆಗಿ ನೀವು ಎಫರ್ಟ್ ಹಾಕಿದ್ದೆ ಅದಲ್ಲಿ ಇನ್ 25 ವರ್ಷ ಆದ್ಮೇಲೆ 80 ವರ್ಷದವರೆಗೂ ನಿಮ್ ಎಲ್ಲ ಲೈಫಲ್ಲಿ ಬರುವಂತ ಎಲ್ಲ ಎಂಜಾಯ್ಮೆಂಟ್ಸ್ ಅನ್ನ ನೀವು ಅನುಭವಿಸಬಹುದು. ಆದ್ರೆ ಈಗ ನೀವೇನಾದ್ರೂ ಈ ಒಂದು 10 ವರ್ಷ ಎಫರ್ಟ್ ಹಾಕೋದನ್ನ ನೀವು ರೀಲ್ಸ್ ಅಲ್ಲಿ, ಸ್ಟಂಟ್ಸ್ ಅಲ್ಲಿ, ಟ್ರಿಪ್ಸ್ ಅಲ್ಲಿ ಬೇಕಾಬಿಟ್ಟು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಏನಾದ್ರೂ ನೀವು ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಇಡೀ ಲೈಫ್ ಏನಿರುತ್ತೆ 80 ವರ್ಷದವರೆಗೂ, ಆ ಲೈಫ್ ಎಲ್ಲ ಕೂಡ ಒಂದು ಆವರೇಜ್ ಪರ್ಸನ್ ಲೈಫ್ ಅನ್ನ ನೀವು ಲೀಡ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಯಾರಿಗೂ ಆವರೇಜ್ ಲೈಫ್ ಇವಾಗಂತೂ ಇಷ್ಟ ಇಲ್ಲ. ಇವಾಗ ಇರುವಂತ ಟೆಕ್ನಾಲಜಿಯಲ್ಲಿ ಈಗ ಇರುವಂತ ಕಂಪ್ನಿ ಎಲ್ಲರೂ ಕೂಡ ಬೇರೆ ದೇಶಗಳ ಒಂದು ಕಲ್ಚರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಹಂಗಿರೋಣ, ಹಿಂಗಿರೋಣ, ಅಪ್ಗ್ರೇಡ್ ಆಗೋಣ, ನಮ್ಮ ಮನೆ ಹಂಗಿರ್ಬೇಕು, ನಮ್ಮ ಲೈಫ್ ಸ್ಟೈಲ್ ಹಂಗಿರ್ಬೇಕು, ನಮ್ಮ ಉದ್ಯೋಗ ಹಂಗಿರ್ಬೇಕು, ಜೊತೆಗೆ ಸಂಪಾದನೆ ಕೂಡ ಹಂಗಿರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುವಂತ ಟೈಮಲ್ಲಿ ಎಲ್ಲಿ ಎಫರ್ಟ್ ಆಗ್ಬೇಕಾಗುತ್ತೆ? ಎಜುಕೇಶನ್ ಮೇಲೆ ಎಫರ್ಟ್ ಆಗ್ಬೇಕಾಗುತ್ತೆ. ಹಾಗಾಗಿ ನಾನೆಲ್ಲ ಇವತ್ತು ಏನು ಯೂತ್ ಎಲ್ಲ ಇವತ್ತು ಯಂಗ್ ಯೂತ್ ಅಂತ ನಾವು ಕರಿತೀವಿ, ಫೈರ್ ಬ್ರ್ಯಾಂಡ್ಸ್ ನೀವೆಲ್ಲ. ಸೊ ಹಾಗಾಗಿ ಏನ್ ಇವತ್ತೆಲ್ಲ ಇದ್ದೀರಿ, ನಿಮ್ಗೆ ದೊಡ್ಡ ಅವಕಾಶ ಏನಪ್ಪಾ ಅಂತಂದ್ರೆ ಈಗ ಈ ಡಿಗ್ರಿ ಅನ್ನೋದು, ಈ ಪದವಿಯನ್ನ ಪಡ್ಕೊಂಡ್ಮೇಲೆ ನೀವು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ನೀವು ರೀಚ್ ಮಾಡ್ಬೋದು, ಒಳ್ಳೆ ಒಳ್ಳೆ ಉದ್ಯೋಗಗಳನ್ನ ನೀವು ಪಡ್ಕೋಬಹುದು, ಒಳ್ಳೆ ಸ್ಟಾರ್ಟ್ಅಪ್ ಕಂಪನಿಗಳನ್ನ ಸ್ಟಾರ್ಟ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಈಗ ನಾನು ಹೇಳಕ್ ಏನಂತಂದ್ರೆ ಈಗ ಸರ್ಕಾರ ಮಟ್ಟದಲ್ಲೂ ಕೂಡ ಈಗ ಉದ್ಯೋಗಗಳನ್ನ ಕಾಲ್ ಮಾಡುವಂತದ್ದು ಕಡಿಮೆ ಆಗಿದೆ. ಈಗ ಅಷ್ಟಾಗಿ ಇವಾಗ KS, IAS ಆ ತರ ತಗೊಳ್ತಿದ್ದಾರೆ. ಈಗ ಟೀಚರ್ಸ್ ಕೂಡ ಎಷ್ಟೋ ವರ್ಷಗಳಾಗೈತಿ ಸರ್, ನಾರ್ಮಲ್ ಪ್ರೈಮರಿ ಟೀಚರ್ಸ್, ಹೈಸ್ಕೂಲ್ ಟೀಚರ್ಸ್ ಕೂಡ. ಸೊ ಅಂತ ಟೈಮಲ್ಲಿ ನಮ್ಗೆ ಏನ್ ಬೇಕಪ್ಪ ಅಂತಂದ್ರೆ ನಾವೇ ಸೆಲ್ಫ್ ಆಂಟರ್ಪ್ರಿನರ್ಸ್ ಆಗ್ಬೇಕು. ಪ್ರತಿಯೊಬ್ಬನು ಆಂಟರ್ಪ್ರಿನರ್ ತರ ಬೆಳಿಬೇಕಂತಂದ್ರೆ ಇಲ್ಲಿ ನಾವು ನಾಲೆಡ್ಜ್ ಅನ್ನ ಗೈನ್ ಮಾಡ್ಬೇಕಾಗುತ್ತೆ. ಡಿಗ್ರಿ ಆದ್ಮೇಲೆ ಈಗ ಯಾವುದೇ ಎನಿ ಡಿಗ್ರಿ, ಈಗ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಕಾಮರ್ಸ್ ಆಗಿರ್ಬೋದು, ಆಯಾ ಫೀಲ್ಡ್ ಅಲ್ಲಿ ನೀವು ಡೆಪ್ತ್ ಆಗಿ ಸ್ಟಡಿ ಮಾಡ್ಕೊಂಡಾಗ ನಿಮ್ಮದೇ ಆದಂತ ಒಂದು ಫೀಲ್ಡ್ ಅಲ್ಲಿ ನೀವು ಹೋಗಿ ಲ್ಯಾಡರ್ ಅನ್ನ ಕಟ್ಬೋದು. ನಿಮ್ಗಾಗಿರೋ ಒಂದು ದೊಡ್ಡ ಒಂದು ಏನ್ ಹೇಳ್ತಾರೆ ಅಂದ್ರೆ ಒಂದು ಸಂಸ್ಥಾನನ ಅಥವಾ ಒಂದು ಜರ್ನಿಯನ್ನ ನೀವು ಕಟ್ಟಬಹುದು. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಕಡೆ ಎಲ್ಲ ಇವತ್ತು ಹೆಣ್ಮಕ್ಳು ಕೂಡ ನಾನು ಹೇಳ್ಬಲ್ಲೆ, ನಮ್ ದೇಶದಲ್ಲಿ ಈಗ ಪ್ರತಿಯೊಬ್ರು ಇವಾಗ ನೀವು ಮೊಬೈಲ್ಸ್ ಇರೋದ್ರಿಂದ ಪ್ರತಿಯೊಬ್ರು ಒಲಿಂಪಿಕ್ಸ್ ಅನ್ನ ನೋಡ್ತೀರಾ. ಈಗ ಅಮೆರಿಕ ಏನ್ ಮಾಡುತ್ತಂದ್ರೆ ಒಂದು 250, 240, 390, 290 ವರೆಗೂ ಅವರು ಒಂದೊಂದು ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ಸ್ ಅನ್ನ ಹೊಡಿತಾರೆ. ಆದ್ರೆ ಅದಕ್ಕೆ ಕಾಂಪಿಟಿಷನ್ ಆಗಿ ಈ ಕಡೆಯಿಂದ ಚೈನಾ, ಜಪಾನ್, ಕೊರಿಯಾ ಈ ಕಡೆ ಎಲ್ಲ ಬರ್ತಾರೆ, ಕಾಂಪಿಟಿಷನ್ ಆಗಿ ಮೆಡಲ್ಸ್ ಅನ್ನ ತಗೊಳ್ತಿದ್ದಾರೆ. ಈಗ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡಾಗ ನಮ್ಗೆ ಬೆರಳೆಣಿಕೆ ಅಷ್ಟೇ ನಮ್ಗೆ ಏನೋ ಮೆಡಲ್ಸ್ ಅನ್ನ ಸಿಗ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ಇನ್ವಾಲ್ವ್ಮೆಂಟ್ ಕಡಿಮೆ ಅಂದ್ರೆ ಇವಾಗ ನೀವೆಲ್ಲ ಕೂಡ ಓದೋರ ಜೊತೆಗೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ನೀವು ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ದೇಶವನ್ನ, ರಾಜ್ಯವನ್ನ ರೆಪ್ರೆಸೆಂಟ್ ಮಾಡ್ಬೇಕು. ರೆಪ್ರೆಸೆಂಟ್ ಮಾಡಿದಾಗ ಆ ದೇಶಕ್ಕೆ ಒಂದು ಏನು ರೆಸ್ಪೆಕ್ಟ್ ಬರುತ್ತೆ, ನಿಮ್ಮ ಫ್ಯಾಮಿಲಿಗಳಿಗೆ ರೆಸ್ಪೆಕ್ಟ್ ಬರುತ್ತೆ, ನಿಮ್ಮ ಕರಿಯರ್ ಕೂಡ ಡೆವಲಪ್ ಆಗುತ್ತೆ. ಈಗ ಎಷ್ಟು ನಾವು ಓದೋದ್ರಲ್ಲಿ ಕರಿಯರ್ ಡೆವಲಪ್ ಆಗ್ತೀವೋ ಅಷ್ಟೇ ಕರಿಯರ್ ಸ್ಪೋರ್ಟ್ಸ್ ಅಲ್ಲಿ ಕೂಡ ಇರುತ್ತೆ. ಇವೆಲ್ಲ ಕೂಡ ನಿಮ್ಗೆ ಸಿಗುವಂತ ಅವಕಾಶ ಏನಿದೆ, ಇವೆಲ್ಲ ಕೂಡ ಬೆಳ್ಕೊಳ್ಳೋದಕ್ಕೆ ನಿಮ್ಗೆ ಎಲ್ಲಿ ಅವಕಾಶ ಸಿಗುತ್ತೆ ಅಂದ್ರೆ ಈ ಸ್ಥಾನದಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ. ಆದ್ರಿಂದ ಬಂಧುಗಳೇ, ವಿದ್ಯಾರ್ಥಿಗಳೇ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಈ ಒಂದು ಸಮಯವನ್ನ ದಯವಿಟ್ಟು ನೀವು ಹಾಳು ಮಾಡಕ್ ಹೋಗ್ಬೇಡಿ. ಹಾಳು ಮಾಡಿದ್ರೆ ಎಫೆಕ್ಟಿವ್ ಆಗಿ ಯಾರು ಯುಟಿಲೈಸ್ ಮಾಡ್ಕೊಳ್ತಾರೋ ಡೆಫಿನೆಟ್ ಆಗಿ ಅವರು ಸಕ್ಸಸ್ಫುಲ್ ಪರ್ಸನ್ ಆಗೇ ಆಗ್ತಾರೆ. ನಿಮ್ಮನ್ನೆಲ್ಲ ಸಕ್ಸಸ್ ಮಾಡ್ಲಿಕ್ಕೆ ಎಷ್ಟೆಲ್ಲ ವರ್ಗದವರು, ನಮ್ಮ ಬೋಧಕ ವರ್ಗದವರು ಎಫರ್ಟ್ ಆಗ್ತಿದ್ದಾರೆ. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ನಿಪುಣರಿದ್ದಾರೆ ಅವರು. ಅಂತವ್ರ ಹತ್ರ ನೀವು ಕಲಿಯೋದು ಒಂದು ಅದೃಷ್ಟನೇ ಅಂತ ನಾವು ಭಾವಿಸ್ಬೇಕಾಗುತ್ತೆ ನೀವು. ಹಾಗಾಗಿ ನಿಮ್ದು ಏನಿದೆ ಎಲ್ಲ ಕೂಡ ಒಂದು ಕಾನ್ಸಂಟ್ರೇಷನ್ ಮಾಡಿ, ಅಚೀವ್ಮೆಂಟ್ ಮಾಡಿ, ಪ್ರತಿಯೊಬ್ಬರು ರಾಜಕೀಯ ರಂಗದಲ್ಲಿ, ಅರ್ಥಶಾಸ್ತ್ರ ರಂಗದಲ್ಲಿ, ಒಂದು ಸೈನ್ಸ್ ಆಗಿರ್ಬೋದು, ಪ್ರತಿಯೊಂದು ರಂಗದಲ್ಲೂ ಕೂಡ ನೀವು ಬೆಳ್ಕೋಬೇಕು, ಉನ್ನತ ಶಿಖರಕ್ಕೆ ರೀಚ್ ಆಗ್ಬೇಕು ಅಂತ ಬಯಸ್ತಾ, ಅದೇ ರೀತಿಯಾಗಿ ಯಾವ್ದೋ ಒಂದು ಕೋಟ್ ಕೂಡ ನಾನು ಓದ್ತಾ ಇದ್ದೆ. ಏನಪ್ಪಾ ಅಂತಂದ್ರೆ ನಿಮ್ಗೆ ಕೆಲವರಿಗೆ ಗೊತ್ತೇ ಇರುತ್ತೆ, ಇಲಾನ್ ಮಸ್ಕ್ ಅಂತ ಹೇಳ್ಬಿಟ್ಟು, ಎಲ್ಲ ಹುಡುಗರೆಲ್ಲ ಗೊತ್ತಿರುತ್ತೆ. ಸೊ ಅವರು ಒಂದು ಕೋಟ್ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಧರ್ಮದ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಾಗ ಅಲ್ಲಿ ಎಜುಕೇಶನ್ ಡೌನ್ ಆಗುತ್ತೆ, ಆಮೇಲೆ ಬರ್ತ್ ರೇಟ್ ಜಾಸ್ತಿ ಆಗುತ್ತೆ, ಇನ್ಕಮ್ ಡೌನ್ ಆಗುತ್ತೆ ಅಂತ. ಸೊ ನಾವೆಲ್ಲ ಕೂಡ ಏನ್ ಫಾಲೋ ಅಪ್ ಮಾಡ್ಬೇಕಂತಂದ್ರೆ ಪ್ರತಿಯೊಬ್ಬರಿಗೂ ಧರ್ಮ ಬೇಕು, ಧರ್ಮ ಇಟ್ಕೊಳ್ಳೋಣ. ಆದ್ರೆ ಧರ್ಮಕ್ಕೂ ಮೀರಿ ಏನ್ ಬೇಕಪ್ಪ ಅಂತಂದ್ರೆ ಧರ್ಮಕ್ಕೂ ಮೀರಿ ಎಜುಕೇಶನ್ ಬೇಕು.
ಧರ್ಮಕ್ಕೂ ಮೀರಿ ಇನ್ಕಮ್ ಬೇಕು, ಧರ್ಮಕ್ಕೂ ಮೀರಿ ದೇಶದ ಅಭಿವೃದ್ಧಿ ಬೇಕು, ದೇಶ ಪ್ರೇಮ ಬೇಕು. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತ ಶಕ್ತಿ, ಬ್ಯಾಲೆನ್ಸ್ ಮಾಡುವಂತ ನೈಪುಣ್ಯ ಕಲಿಯುವಂತ ಜಾಗ ಇದು. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಆ ಒಂದು ಬ್ಯಾಲೆನ್ಸ್ ಅನ್ನ ಕಲಿತೀರಾ. ಆ ಬ್ಯಾಲೆನ್ಸ್ಡ್ ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಂಡು ದೇಶಕ್ಕೆ ಉನ್ನತವಾದಂತ ಒಂದು ಹೆಸರು ತಗೋ ಬರ್ತೀರಾ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಬೆಳಿತೀರಾ ಅಂತ ಭಾವಿಸಿ, ನನಗೆ ನಮ್ಮ ಮುನೇಂಟಪ್ಪ ಸರ್ ಅವರು ಈ ಒಂದು ದೊಡ್ಡ ಅವಕಾಶ ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಿರುನುಡಿಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅವ್ರಿಗೆ ನಾನು ಅನಂತ ಧನ್ಯವಾದಗಳನ್ನ ತಿಳಿಸಿ ನನ್ನ 2 ಮಾತನ್ನ ಮುಗಿಸಿ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.